ರಾಮಾಯಣದ ಕಥೆಯಲ್ಲಿ ರಾವಣನು ತಾನು ಸಾಯುವ ವೇಳೆ ಹೇಳಿರುವ ಈ ಮೂರು ಮಾತುಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಕೂಡ ಬಂಗಾರವಾಗುತ್ತಂತೆ. ಹೌದು, ರಾಮಾಯಣದಲ್ಲಿ ರಾಮ, ಸೀತೆ ಹಾಗೂ ರಾವಣ ಬಹುತೇಕ ಎಲ್ಲ ಜನರಿಗೂ ಗೊತ್ತು. ಲಕ್ಷ್ಮಣ, ಹನುಮಂತ ಸೇರಿದಂತೆ ಬಹಳಷ್ಟು ಪಾತ್ರಗಳ ಪರಿಚಯ ಎಲ್ರಿಗೂ ಗೊತ್ತಿದೆ. ಅವುಗಳಲ್ಲಿ ಇಲ್ಲಿ ಹೇಳ ಹೊರಟಿರುವುದು ರಾವಣನ ಬಗ್ಗೆ ಮಾತ್ರ. ಹೌದು, ರಾವಣ ಸಾಯುವ ಮುಂಚೆ ಹೇಳಿದ್ದು ಈ ಮೂರು ಮಾತುಗಳನ್ನ. ಅದೇನಂತ ನೀವೀಗ ಕೇಳಲೇಬೇಕು. ರಾವಣನ ಈ ನಿಜವಾದ ಮಾತುಗಳು ನಮ್ಮೆಲ್ಲರ ಕಣ್ಣುಗಳನ್ನು ತೆರೆಸ್ತವಂತೆ. ಹಾಗಾದ್ರೆ ಆ ಮೂರು ಮಾತುಗಳನ್ನ ಕೇಳೋಣ ಬನ್ನಿ. ನಿಮ್ಮ ಶತ್ರುಗಳನ್ನ ಮತ್ತು ಮೈಯಲ್ಲಿ ಆಗಿರುವ ರೋಗಗಳನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅಂದ್ರೆ ಯಾವುದೇ ಕಾರಣಕ್ಕೂ ಅವೆರಡನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ. ಯಾಕಂದ್ರೆ ಮುಂದೆ ಅವೇ ನಿಮ್ಮ ಅತ್ಯಂತ ಅಂತ್ಯಕ್ಕೆ ಕಾರಣವಾಗಬಹುದು. ಇನ್ನು ಎರಡನೇ ಮಾತೇನಪ್ಪ ಅಂದ್ರೆ, ನಿಮ್ಮ ವೀಕ್ನೆಸ್ ಹಾಗೂ ಗುರಿಯನ್ನ ಯಾರಿಗೂ ಹೇಳಬೇಡಿ. ಅವರು ನಿಮ್ಮ ಆತ್ಮೀಯರು ಅಥವಾ ಕುಟುಂಬದ ಸದಸ್ಯರೇ ಆಗಿರ್ಬೋದು. ಆದರೂ ಕೂಡ ಅವುಗಳನ್ನು ಹೇಳಲೇಬೇಡಿ. ಈ ಕಾರಣದಿಂದಾನೇ ಅಲ್ವಾ ರಾವಣ ರಾಮನ ಎದುರು ಸೋತು ಕೊನೆ ಉಸಿರು ಎಳೆಯುವಂತಾಯಿತು. ಇನ್ನು ಮೂರನೇ ಮಾತೇನೆಂದರೆ, ನೀವು ಯಾವುದಾದ್ರೂ ಶುಭ ಕೆಲಸ ಮಾಡೋದಾದರೆ ಮೊದಲು ಆ ಕೆಲಸವನ್ನು ಮಾಡಿ ಮುಗಿಸಿ, ಅಥವಾ ಶುರುವಾಗಿರುವ ಕೆಲಸದಲ್ಲಿ ಬಾಕಿ ಇರೋ ಕೆಲಸವನ್ನು ಮಾಡಿ ಮುಗಿಸಿ. ಯಾಕಂದರೆ ಮುಂದೆ ಆ ಕೆಲಸವನ್ನು ಮಾಡೋಕ್ಕೆ ಅವಕಾಶನೇ ಸಿಗದೇ ಇರ್ಬೋದು. ಈ ಮೂರು ನುಡಿ ಮುತ್ತುಗಳನ್ನ ರಾವಣ ತಾನು ಸಾಯುವುದಕ್ಕಿಂತ ಮುಂಚೆ ಹೇಳಿದ್ದಾನೆ ಎನ್ನಲಾಗಿದೆ. ಈ ಮೂರು ಮಾತುಗಳಿಗೆ ಸಾಕಷ್ಟು ಉತ್ತಮ ಅರ್ಥವಿದೆ. ಮೇಲ್ನೋಟಕ್ಕೂ ಅದು ಕಾಣಿಸುತ್ತದೆ. ಜೊತೆಗೆ ಸಾಯುವ ಸಮಯದಲ್ಲಿ ಯಾರು ಸುಳ್ಳು ಹೇಳುವುದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ರಾವಣ ಆ ಸಂದರ್ಭದಲ್ಲಿ ತನ್ನ ಅನಿಸಿಕೆಯನ್ನ ಯಾವುದೇ ನಾಟಕೀಯ ಇಲ್ಲದೆ ಡಬಲ್ ಗೇಮ್ ಆಡದೆ ಹೇಳಿರ್ತಾನೆ ಅಂತ ಎಲ್ರಿಗೂ ಗೊತ್ತು. ಆದರೆ ಆತ ತನ್ನ ಇಡೀ ಜೀವಮಾನದಲ್ಲಿ ಕಂಡುಕೊಂಡ ಸತ್ಯವನ್ನ ತನ್ನ ಮರಣದ ಕಾಲದಲ್ಲಿ ಹೇಳಿದ್ದಾನೆ ಅಂತಾನು ಹೇಳಬಹುದು. ರಾವಣ ತನ್ನ ಕೊನೆಗಾಲದಲ್ಲಿ ಶ್ರೀರಾಮನಿಂದ ಯುದ್ಧದಲ್ಲಿ ಹತನಾಗ್ತಾನೆ. ರಾಮಾಯಣ ತಿಳಿದಿರುವ ಎಲ್ರಿಗೂ ಅದು ತಿಳಿದಿದೆ. ರಾಮನ ಪತ್ನಿ ಸೀತೆ ಮೇಲೆ ಮೋಹಗೊಂಡ ರಾವಣ ಅವಳನ್ನ ಮೋಸದಿಂದ ಅಪಹರಿಸಿ ತನ್ನ ರಾಜ್ಯಕ್ಕೆ ದಿಗ್ಬಂಧನದಲ್ಲಿ ತಂದು ಇಡ್ತಾನೆ. ಆದರೆ ಸೀತೆ ಆತನಿಗೆ ಯಾವುದೇ ಕಾರಣಕ್ಕೂ ಒಲಿಲೇ ಇಲ್ಲ. ಇಷ್ಟೇ ಅಲ್ಲ, ಇದೇ ಕಾರಣಕ್ಕೆ ರಾಮ ತನ್ನ ಪತ್ನಿಯನ್ನ ಮರಳಿ ರಾವಣನ ಕೈಯಿಂದಾನೇ ಪಡೆಯೋದಕ್ಕಾಗಿ ಯುದ್ಧನೇ ಮಾಡಬೇಕಾಯಿತು. ಆಗ ರಾವಣನ ಹತ್ಯೆಯಾಯಿತು. ರಾವಣ ದುಷ್ಟ ಕೃತ್ಯ ಮಾಡಿದ್ದು ನಿಜ, ಆತ ರಾಕ್ಷಸ ಅನ್ನೋದು ಸತ್ಯ. ಆದರೂ ಆತ ಮಹಾನ್ ಶಿವಭಕ್ತನಾಗಿದ್ದ. ಜೊತೆಗೆ ಘೋರ ತಪಸ್ಸು ಮಾಡಿ ಆತ ಬಹಳಷ್ಟು ವರ ಮತ್ತು ಶಕ್ತಿಯನ್ನು ಪಡೆದುಕೊಂಡಿದ್ದ. ಆದರೆ ಆತನ ಮರಣ ಪತ್ನಿಯ ಮೇಲಿನ ವ್ಯಾಮೋಹ ಸಾವನ್ನಪ್ಪುವಂತೆ ಮಾಡಿತು. ಜೊತೆಗೆ ಆತನ ಬುದ್ಧಿ ಕೆಲಸ ಮಾಡಬೇಕಿತ್ತು. ಅದರ ಬದಲಿಗೆ ತನ್ನ ಅಹಂಕಾರ ಕೆಲಸ ಮಾಡೋದಕ್ಕೆ ಶುರು ಮಾಡಿತು. ಹೀಗಾಗಿ ಚರಿತ್ರೆಯಲ್ಲಿ ಆತ ಕೆಟ್ಟವರ ಲಿಸ್ಟ್ನಲ್ಲೇ ಸೇರಿಕೊಂಡ. ಆದರೆ ಸಾಯುವ ವೇಳೆಯಲ್ಲಿ ಆತನಿಗೆ ಸ್ವಲ್ಪ ಜ್ಞಾನೋದಯ ಆದಂತಿತ್ತು. ಹೀಗಾಗಿ ಆಗ ಆತನ ಬಾಯಿಂದ ಬಂದ ಇಂಥ ಪ್ರಬುದ್ಧ ಮಾತುಗಳು ಈಗ ನಮ್ಮ ಜೀವನಗಳಲ್ಲಿ ಅಳವಡಿಕೆಯಾದರೆ ಅದ್ಭುತವಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.